ಇನ್ನು ವಿಧಾನಸೌಧದಲ್ಲಿ ವೆಸ್ಟ್ ಗೇಟ್ನಲ್ಲಿ ಏನೋ ಸಿಕ್ಕಿರ್ತಕ್ಕಂಥ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಏನು ಜಪ್ತಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವ ಎಂ.ಬಿ. ಪಾಟೀಲ್ರು ಪುಟ್ಟರಂಗಶೆಟ್ಟಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಚಿವರ ಕಚೇರಿಯಲ್ಲಿ ಚಾಲಕರು, PA, ಸಿಬ್ಬಂದಿ ಎಲ್ಲರೂ ಕೂಡ ಇರ್ತಾರೆ. ಅವರೆಲ್ಲರೂ ಈ ರೀತಿ ಮಾಡಿದರೆ ಸಚಿವರಿಗೇನು ಸಂಬಂಧ? ಈ ರೀತಿಯಾದಂತಹ ಮಾತನಾಡಿದರೆ ಬಹುಶಃ ಪಾಪ ಇಂತಹ ಕಥೆಗಳನ್ನು ಕೂಡ ಜನ ನಂಬ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಈ ಕಥೆಯನ್ನು ಇವರು ಹೇಳ್ತಾ ಇರೋದನ್ನು ನೋಡ್ತಾ ಇದ್ರೆ ಬಹುಶಃ ಜನರನ್ನು ಇವರು ಯಾವ ಲೆವೆಲ್ನಲ್ಲಿ ಪರಿಗಣಿಸ್ತಾ ಇದ್ದಾರೆ, ಯಾವ ಲೆವೆಲಲ್ಲಿ ನಮ್ಮ ಜನ ಇದ್ದಾರೆ ಅನ್ನೋದನ್ನು ನಮ್ಮ ಸಚಿವರುಗಳಾದಂಥವ್ರು ಪರಿಗಣಿಸ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಯಾರೋ PAಗೋ ಅಥವಾ ಇನ್ನೋ ಅಲ್ಲಿರುವ ಜವಾನ್ಗೋ ದುಡ್ಡು ಕೊಡೋದಕ್ಕೆ ಯಾರಿಗೂ ಬಹುಶಃ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿರಲ್ಲ ಯಾರು ಕೂಡ. ಅಲ್ಲಿ ಹೋಗಿ ಹಾಗೆ ದುಡ್ಡು ಕೊಟ್ಟು ಬರೋದಕ್ಕೆ ಸಚಿವರ ಕಚೇರಿಯಲ್ಲಿ ಸಚಿವರ ಸಿಬ್ಬಂದಿಗೆ ಸಂಬಂಧಿಸಿರ್ತಕ್ಕಂತಹ ದುಡ್ಡು ಅಂತೇಳಿ ಆದರೆ ಬಹುಶಃ ಇವರು ಇಷ್ಟು ಸುಲಭವಾಗಿ ಇದನ್ನು ಬಿಡ್ತಾ ಇದ್ರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಗೃಹ ಸಚಿವರಾಗಿರುವಂತಹ ಪಾಟೀಲ್ರು ಏನು ಹೇಳಿದ್ದಾರೆ, ಗೃಹ ಸಚಿವರಾಗಿರುವ ಎಂ.ಬಿ. ಪಾಟೀಲ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ನೋಡಿ, ಮಿನಿಸ್ಟರ್ ಸಿಬ್ಬಂದಿ ಹತ್ರ ಅದೇನೋ ದುಡ್ಡು ಸಿಕ್ಕಿದೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ. ಆದರೆ ಮಿನಿಸ್ಟರ್ ಸಿಬ್ಬಂದಿಗೆ ಮಿನಿಸ್ಟ್ರಿಗೆ ಏನು ಸಂಬಂಧ? ಇವತ್ತು ನನ್ನ ಯಾವುದೋ ಒಬ್ಬ ಸಿಬ್ಬಂದಿ PAಗಳು ಇರ್ತಾರೆ, ಯಾರೋ ಇರ್ತಾರೆ, ಡ್ರೈವರು ಏನೋ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದಕ್ಕೆ ಮಿನಿಸ್ಟ್ರಿಗೆ ಅದಕ್ಕೂ ಏನು ಸಂಬಂಧ? ಅದಾಗಿನೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಆ ಬಗ್ಗೆ ಸಂಬಂಧಿಸಿದ ಸಚಿವರು ಅವರು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ.